ಬೇರೆ ಮಕ್ಕಳು ನೋಟ್ಸನ್ನು ಅವ್ರಿಗೆ ಕೊಟ್ಬಿಟ್ಟು ಅವ್ರ ನೋಟ್ಸನ್ನು ಇವ್ರಿಗೆ ಕೊಟ್ಬಿಟ್ಟು ಮೇಲೆ ಹೆಡ್ಲೈನ್ ಇರುತ್ತಲ್ಲ ಓದಪ್ಪ ಅವ್ನು ಏನು ಪದ ಬರ್ದಾನ ಓದ್ರಿ ಅಂತ ಹೇಳೋದು. ಇದಕ್ಕೆ ಬೇಕಾಗಿರ್ತಕ್ಕಂಥ ಗಣಿತ ಸಾಮಗ್ರಿ, ನೋಟ್ ಪುಸ್ತಕ, ಪೆನ್ನು ಹಾಗೂ ಕಪ್ಪು ಹಲಗೆ. ನೆಕ್ಸ್ಟ್ 14ನೇ ದಿನದು ಊಹಾತ್ಮಕ ಜಗತ್ತು. ಮಕ್ಕಳ ಚಿತ್ರಗಳನ್ನು ಒಳಗೊಂಡ ಪುಸ್ತಕಗಳನ್ನು ನೋಡಿ ಸ್ವತಃ ಊಹೆ ಮಾಡಿ ಹೇಳೋದು. ಒಂದು ಸನ್ನಿವೇಶವನ್ನು ಕೊಡೋದು, ನಿನಗೆ ಏನು ಅನಿಸ್ತಾ ಸನ್ನಿವೇಶದ ಬಗ್ಗೆ ಊಹೆಯನ್ನ ಮಾಡಿ ಹೇಳೋದು. ಕಥೆ ಕಟ್ಟೋದು ಅಂತ ಹೇಳ್ತಾವಲ್ಲ ಅದನ್ನ ಮಾಡೋದು. ಇದಕ್ಕೆ ಚಿತ್ರ ಪುಸ್ತಕಗಳು ಸಾಕು. TLM ಏನಂದ್ರೆ ಚಿತ್ರ ಪುಸ್ತಕಗಳು. ನೆಕ್ಸ್ಟ್ 15ನೇ ದಿನದು ನಾಮಫಲಕ. ನಾಮಫಲಕಗಳಲ್ಲಿ ಹೆಸರುಗಳನ್ನ ಚಿತ್ರಗಳ ಸಹಾಯದಿಂದ ಗುರುತಿಸುವುದು ಮತ್ತು ಓದುವುದು. ನಾಮಫಲಕಗಳು ಅಂತ ಹೂಗಳನ್ನ ಕೇಳಬೇಡಿ ಈ ಥರ ಇರ್ತಾವಲ್ಲ ಅವುಗಳನ್ನ ನಾಮಫಲಕಗಳನ್ನ ಓದೋದು ಮಕ್ಕಳು. ಚಿತ್ರಗಳನ್ನ ಗುರುತಿಸೋದು ಮತ್ತು ನಾಮಫಲಕಗಳ ಹೆಸರನ್ನ ಹೇಳೋದು. ಇದಕ್ಕೆ TLM ನಾವು ಡ್ರಾಯಿಂಗ್ ಸೀಟಲ್ಲಿ ಕೆಲವೊಂದು ನಾಮಫಲಕಗಳನ್ನ ಬರೆದಿಟ್ಕೋಬೇಕು. ನೀರಿನ ಬಗ್ಗೆ, ಪರಿಸರದ ಬಗ್ಗೆ. ಅದರಲ್ಲಿ ಪ್ರಮುಖ ಪದಗಳನ್ನು ಮಾಡೇ ಮಾಡ್ತೇವೆ. ಒಂದು ಕಥೆ ಇದೆ, 3ನೇ ಕ್ಲಾಸ್ನಲ್ಲಿದೆ, 2ನೇ ಕ್ಲಾಸ್ ಇದೆ ಇರ್ತಕ್ಕಂಥ ಕೆಲವೊಂದು ಒತ್ತಕ್ಷರ ಪದಗಳನ್ನ ಪಟ್ಟಿ ಮಾಡು ಅಂತ ಹೇಳೋದು. ಅವು ಪಟ್ಟಿ ಮಾಡ್ತಾರೆ. ಆ ಕಥೆಯಲ್ಲಿ ಬರ್ತಕ್ಕಂಥ ವಸ್ತು ಅರಣ್ಯ ಇರ್ಬೋದು, ಈ ಥರ ಪದಗಳನ್ನು ಅವರು ಪಟ್ಟಿ ಮಾಡ್ತಾರೆ. ನೆಕ್ಸ್ಟ್ ಆ ಒತ್ತಕ್ಷರ ಪದಗಳನ್ನು ಏನು ಮಾಡಬೇಕು, ಸ್ವಲ್ಪ ಒತ್ತಿ ಹೇಳಬೇಕು. ಅದನ್ನು ಪೆನ್ಸಿಲಲ್ಲಿ ಟಿಕ್ ಮಾಡೋಕ್ಕೆ ಪುಟ ಅದನ್ನ ಆಮೇಲೆ ನೀವು ನೋಟ್ಸಲ್ಲಿ ಬರೆಯುತ್ತೆ ಅಂತ ಒತ್ತಕ್ಷರಗಳ ಪದಗಳು ಬಂದಾಗ ಅದನ್ನು ಒತ್ತಿ ಹೇಳಿ. ನೆಕ್ಸ್ಟ್ ಅದರಲ್ಲಿ ಬರುತ್ತೆ ಲಾಸ್ಟ್ ಅಲ್ಲಿ ಬುಕ್ಸಲ್ಲೇ ಇದೆ. ಈ ಪ್ರಕಾರ ಈ ಮಗು ಇಷ್ಟು ಕಲ್ತಿರ್ಬೇಕು ಅಂತ ಮೊದಲು ಬಂದಿಕೊಂಡು ಗುರಿಗಳು ಅದಕ್ಕೆ ಹೊಂದ್ಕೊಳ್ಳೋಕೆ ಈ ಲೆವೆಲ್ ಇಟ್ಟಿದ್ದಾರೆ. ನಮ್ಮ ಮಗುವಿಗೂ ಅಂಗನವಾಡಿಯಲ್ಲಿ ಅಕ್ಷರಗಳನ್ನು ಕಲ್ತ್ಕೊಂಡು ಬಂದಿಲ್ಲ, ಪೂರ್ತಿ ಕಲ್ತಿರಲ್ಲ, ಕೆಲವು ಮಕ್ಕಳು ಕಲ್ತಿರಲ್ಲ. ಅವ್ರ ಲೆಕ್ಕ ಏನಾದ್ರು ಓದೋಕೆ ಬರಬೇಕಲ್ಲೇ. ಅಂಗನವಾಡಿಯಲ್ಲಿ ಎಲ್ಲ ಇಂಟ್ರೊಡ್ಯೂಸ್ ಆಗೋಗಿರುತ್ತೆ, ಪದಗಳು ಎಲ್ಲ ಬೇಸಿಕ್ ಎಲ್ಲ ಬಂದೋಗಿರುತ್ತೆ. ಸರಿ ಬಂದಿರೋ ಮಗು ನನಗೆ ರೀಚ್ ಆಗಿಲ್ಲ. ನನಗೀಗ ಕಾಗಣಿತ ಬರುತ್ತೆ, ಒತ್ತಕ್ಷರ ಪರಿಚಯ ಆಗಿಲ್ಲ. 2ನೇ ಕ್ಲಾಸಲ್ಲಿದೆ. ನಾನೀಗ ಹಿಂದಿದ್ದು ಕಲ್ಸ್ಕೊಂಡು ಮುಂದೆ ಹೋಗೋದು. ನನ್ನ ಬುಕ್ಕು ಇನ್ನು ಹಿಂದೆ ಇದೆ, 2ನೇ ಕ್ಲಾಸಿನ ಬುಕ್ಕು. ಇವ್ರು ಹೇಳ್ತಾರೆ ಇಲ್ಲ, ಮಗು ಹಿಂದೆ ಇದ್ದಾನು. ಒತ್ತಕ್ಷರದಲ್ಲೇ ಇದು ಸ್ಟಾರ್ಟ್ ಮಾಡ್ತಿದ್ದಾನೆ ಈಗ 2ನೇ ಕ್ಲಾಸಲ್ಲಿ ನಿಸರ್ಗದ ನಡಿಗೆ ಅಂತಿದೆ ಫಲಿತಾಂಶ. ಇದು 2ನೇ ಕ್ಲಾಸಲ್ಲಿ 2.1ರಿಂದ ಸಾಯದಿಂದ ಈ ಥರ ಮಾಡ್ಕೊಂಡಿದ್ದೀವಿ. ಮುಂದೆ ಇದೆ. ಆಮೇಲೆ ಮರದ ತೊಗಟೆ ಇದೆ. ಆ ತೊಗಟೆಯಲ್ಲಿ ಡ್ರಾಯಿಂಗ್ ಖಾಲಿ ಶೀಟ್ ತಗೊಂಡೋಗಿ ಇದನ್ನ ಕ್ರೈನ್ಸ್ ಪೆನ್ಸಿಲ್ ಉಜ್ಜಬೇಕು. ಅದು ಯಾವ ಆಕೃತಿ ಬರುತ್ತೆ ಆ ಆಕೃತಿಯಲ್ಲಿ ಅದನ್ನ ಪ್ರಗತಿ ಮಾಡ್ತಾರೆ. ಆರೋಗ್ಯ ಪರಿಸರ 1ನೇ ಕ್ಲಾಸಿಗೆ ಮಾತ್ರ ಆರೋಗ್ಯ ಪರಿಸರ ಅಂತಿದೆ, 2ನೇ ಕ್ಲಾಸಿಗೆ ಆರೋಗ್ಯ ಮತ್ತು ಪರಿಸರ ಅಂತಿದೆ, 3ನೇ ಕ್ಲಾಸಿಗೆ ಪರಿಸರ ಅಧ್ಯಯನ ಅಂತ ಇದೆ. ಇಷ್ಟ ಆಯಿತು. ಇವಾಗ ಮುಗಿಸಿಬರೋಣ. 1ನೇ ಕ್ಲಾಸಲ್ಲಿ ನಮ್ಗೆ ಈಗ ಒಂದನೇ ಮೆಟ್ಲು ಆಗಿದೆ. 2ನೇ ಮೆಟ್ಲಿಗೆ ಹೋಗ್ಬೇಕು ನಾವು. 1ನೇ ಮೆಟ್ಲು ಆಗಿದೆ. ಮಕ್ಕಳುಗಳೆಲ್ಲ ಇದೆಲ್ಲ ಮಾಡಿಸ್ಬಿಟ್ಟು ಚಪ್ಪಲಿ ರೆಡಿ ಮಾಡ್ಕೊಂಡು ಗೇಮರ್ ಆಗಿರ್ಬೋದು. ಆಮೇಲೆ ಶಿಕ್ಷಕರು, ಸ್ಥಳೀಯ ಪ್ರತಿನಿಧಿಗಳು, ಇದೊಂದು ಹೇಳಿಲ್ಲ ನಾನು. CRPಗಳು, BRP ಮತ್ತು BO